ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 11 ಅಲ್ಲಿ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಬಗ್ಗೆ ನೋಡಿದೀವಿ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿ ಕಳಿಸಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಮಾಡೆಲ್ ವರ್ಬ್ಸ್. ಇದೇ ಅಲ್ವಾ ನಮಗೆ ಜಾಸ್ತಿ ಕನ್ಫ್ಯೂಷನ್ ಮಾಡೋದು. ಯಾವಾಗ ಶುಡ್ ಹಾಕಬೇಕು, ಯಾವಾಗ ಕುಡ್ ಯೂಸ್ ಆಗತ್ತೆ, ಯಾವಾಗ ವುಡ್ ಯೂಸ್ ಆಗತ್ತೆ, ಈ ತರ ಕನ್ಫ್ಯೂಷನ್ ಆಗ್ತಾ ಇರತ್ತೆ ನಮ್ಗೆ. ಯಾಕಂದ್ರೆ ಅದು ಕೊಡೋ ಅರ್ಥದಲ್ಲಿ ತುಂಬಾ ಏನು ಡಿಫ್ರೆನ್ಸ್ ಇರಲ್ಲ, ಚಿಕ್ಕದಾದ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಇವುಗಳ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾವ್ಯಾವ್ದು ಬರುತ್ತೆ ಮಾಡೆಲ್ ವರ್ಬ್ಸ್ ಅಲ್ಲಿ? ಶಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಇವೆಲ್ಲವೂ ಕೂಡ ಮಾಡೆಲ್ ವರ್ಬ್ಸ್ಗಳು. ನೋಡಿ, SHOULD ಇಲ್ಲಿ ಎಲ್ ಸೈಲೆಂಟ್ ಆಗಿರುತ್ತೆ. ಶುಡ್, ವುಡ್, ಕುಡ್ ಇಲ್ಲಿ ಎಲ್ಲನ ನಾವು ಪ್ರೊನೌನ್ಸ್ ಮಾಡಲ್ಲ, ಓಕೆನಾ, ಅಲ್ಲ ಅಂತ. ಸೊ ಇದನ್ನು ಯೂಸ್ ಮಾಡುವಾಗ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಅದೇನು ಅಂತ ನೋಡ್ಬಿಡೋಣ. ಫಸ್ಟ್ ಒನ್ ನೋಡಿ, ನೋ ಎಸ್ ಆರ್ ING ಫಾರ್ಮ್ಸ್. ಮಾಡೆಲ್ ವರ್ಬ್ಸ್ ಡು ನಾಟ್ ಆಡ್ ಎಸ್ ಇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆರ್ ಟೇಕ್ ಆನ್ ING ಫಾರ್ಮ್. ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯೂಸ್ ಮಾಡುವಾಗ ಹಿ, ಶಿ, ಇಟ್ ಅಥವಾ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಹೆಸರನ್ನ ತಗೊಂಡಾಗ ಅವುಗಳ ಮುಂದೆ ಮಾಡೆಲ್ ವರ್ಬ್ಸ್ ಬಂದಾಗ, ಫಾರ್ ಎಕ್ಸಾಂಪಲ್ ಕ್ಯಾನ್, ಇದರ ನೆಕ್ಸ್ಟ್ ಏನು ಮೇನ್ ವರ್ಬ್ ಬರುತ್ತೋ, ಫಾರ್ ಎಕ್ಸಾಂಪಲ್ ಪ್ಲೇ ಅಂತ ತಗೊಂಡ್ರೆ ಈ ವರ್ಬ್ ನ ಮುಂದೆ ಎಸ್ ಆರ್ ES ಆಡ್ ಆಗಲ್ಲ. ಯಾವಾಗ? ಮಾಡೆಲ್ ವರ್ಬ್ಸ್ ಬಂದಾಗ. ಮಾಡೆಲ್ ವರ್ಬ್ಸ್ ಬಂದಿಲ್ಲ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಅದರ ಮುಂದಿರುವ ಮೇನ್ ವರ್ಬ್ಸ್ ನ ಮುಂದೆ ಎಸ್ ಆರ್ ES ಆಡ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ರವಿ ಪ್ಲೇಸ್ ಕ್ರಿಕೆಟ್ ಅಲ್ವಾ, ರವಿ ಕ್ರಿಕೆಟ್ ಆಡ್ತಾನೆ. ಇಲ್ಲಿ ಮೇನ್ ವರ್ಬ್ ನ ಮುಂದೆ ಎಸ್ ಆಡ್ ಆಗಿದೆ, ಯಾಕಂದ್ರೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಬಟ್ ಮಾಡೆಲ್ ವರ್ಬ್ ಬಂದಿದೆ ಅಂದ್ರೆ ಅದರ ಮುಂದೆ ಬರುವಂತ ಮೇನ್ ವರ್ಬ್ ಏನಿದೆಯೋ ಅದಕ್ಕೆ ಎಸ್ ಆರ್ ES ಆಡ್ ಆಗಲ್ಲ, ಓಕೆನಾ. ರವಿ ಕ್ಯಾನ್ ಪ್ಲೇ ಕ್ರಿಕೆಟ್, ರವಿ ಕ್ಯಾನ್ ಪ್ಲೇಸ್ ಕ್ರಿಕೆಟ್ ಅಂತ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ? ಇದು ಎಸ್ ಆಡ್ ಆಗಲ್ಲ ಅಂತ. ಹಾಗೇನೆ ಮಾಡೆಲ್ ವರ್ಬ್ ಬಂದಾಗ ING ಫಾರ್ಮ್ ಕೂಡ ಯೂಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ರವಿ ಕ್ಯಾನ್ ಪ್ಲೇಯಿಂಗ್ ಅಂತ ಬರಲ್ಲ ಯಾವಾಗ್ಲೂ ಕೂಡ. ಮೇನ್ ವರ್ಬ್ ನ ಮುಂದೆ ING ಆಡ್ ಆಗಿದೆ ಅಂದ್ರೆ ಇದು ರಾಂಗ್. ಯಾವಾಗ? ಮಾಡೆಲ್ ವರ್ಬ್ ಹಿಂದೆ ಇದ್ದಾಗ. ಫಸ್ಟ್ ಒನ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ಮಾಡೆಲ್ ವರ್ಬ್ ಇದ್ದಾಗ ಅದರ ಮುಂದೆ ಏನು ಮೇನ್ ವರ್ಬ್ ಬರುತ್ತೋ ಅದಕ್ಕೆ ಎಸ್ ಆರ್ ES ಆಡ್ ಆಗಲ್ಲ. ಸೆಕೆಂಡ್ ಒನ್, ING ಫಾರ್ಮ್ ಅಲ್ಲಿ ಇರೋ ಮೇನ್ ವರ್ಬ್ ನ ಯೂಸ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ ಇದು? ಸೆಕೆಂಡ್ ಪಾಯಿಂಟ್ ನೋಡಿ, ಮಾಡೆಲ್ ವರ್ಬ್ಸ್ ಆರ್ ಆಲ್ವೇಸ್ ಫಾಲೋಡ್ ಬೈ ದ ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ಅಂದ್ರೆ ಯಾವುದೇ ಸಬ್ಜೆಕ್ಟ್ ಇರಲಿ, ಅದರ ಮುಂದೆ ಒಂದು ಮಾಡೆಲ್ ವರ್ಬ್ ಬಂದಿದೆ ಅಂದ್ರೆ ಆ ವಾಕ್ಯದಲ್ಲಿ ಬರುವಂತಹ ಮೇನ್ ವರ್ಬ್ ಯಾವಾಗ್ಲೂ ಕೂಡ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರಬೇಕು. ಪಾಸ್ಟ್ ಫಾರ್ಮ್ ಅನ್ನ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ? ಹಾಗೇನೆ ಆ ಮಾಡೆಲ್ ವರ್ಬ್ ನ ಮುಂದೆ ಬೇಸ್ ಫಾರ್ಮ್ ಅಲ್ಲಿ ಇರುವಂತಹ ವರ್ಬ್ ನ ಬಿಟ್ಟು ಪ್ರೆಪೋಸಿಷನ್, ಕಂಜಂಕ್ಷನ್ ಅದನ್ನ ಯಾವ್ದನ್ನು ಯೂಸ್ ಮಾಡೋ ಹಾಗಿಲ್ಲ. ಯಾವಾಗ್ಲೂ ಕೂಡ ಏನಿರಬೇಕು? ವರ್ಬ್ ನ ಬೇಸ್ ಫಾರ್ಮ್ ಇರಬೇಕು. ಇಲ್ಲಿ ನೋಡಿ, ಯು ಕ್ಯಾನ್ ಟು ಗೋ, ಇಲ್ಲಿ ಟು ಅನ್ನೋದು ಪ್ರೆಪೋಸಿಷನ್. ರೂಲ್ ಏನ್ ಹೇಳುತ್ತೆ? ಕ್ಯಾನ್ ನ ಮುಂದೆ ಯಾವಾಗ್ಲೂ ಕೂಡ ವರ್ಬ್ ಇರಬೇಕು ಅಂತ. ಇಲ್ಲಿ ಪ್ರಿಪೋಸಿಷನ್ ಬಂದಿದೆ, ಹಾಗಾಗಿ ಇದು ರಾಂಗ್. ಯು ಕ್ಯಾನ್ ಗೋ ಇದು ಸರಿಯಾಗಿದೆ, ಯಾಕಂದ್ರೆ ಕ್ಯಾನ್ ನ ಮುಂದೆ ಬೇಸ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಬಂದಿದೆ. ಅದೇ ಯು ಕ್ಯಾನ್ ವೆಂಟ್ ಅಥವಾ ಯು ಕ್ಯಾನ್ ಗಾನ್ ಅಂತ ಇದ್ರೆ ರಾಂಗ್ ಆಗಿತ್ತು, ಯಾಕಂದ್ರೆ ಇದು ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಲ್ಲ. ಅರ್ಥ ಆಯ್ತಲ್ವಾ ಎರಡನೇ ಪಾಯಿಂಟ್? ನೆಕ್ಸ್ಟ್ ನೋಡಿ, ನೆಗೆಟಿವ್ ಫಾರ್ಮ್ಸ್ ಯೂಸ್ ನಾಟ್ ಆಫ್ಟರ್ ದ ಮಾಡೆಲ್ ವರ್ಬ್ ಟು ಮೇಕ್ ಇಟ್ ನೆಗೆಟಿವ್. ನೆಗೆಟಿವ್ ಮಾಡಬೇಕು ಅಂದ್ರೆ ಆ ಸೆಂಟೆನ್ಸ್ ಅನ್ನ ಆ ಮಾಡೆಲ್ ವರ್ಬ್ ನ ಮುಂದೆ ನಾಟ್ ಅನ್ನ ಹಾಕಿದ್ರೆ ಆಯ್ತು. ಫಾರ್ ಎಕ್ಸಾಂಪಲ್, ಹಿ ಶುಡ್ ನಾಟ್ ಲೈ, ಅವನು ಸುಳ್ಳು ಹೇಳಬಾರ್ದು ಅನ್ನೋದು ಒಂದು ನೆಗೆಟಿವ್ ಸೆಂಟೆನ್ಸ್. ಅದನ್ನ ಹೇಗೆ ಫಾರ್ಮ್ ಮಾಡಿದ್ದಾರೆ? ಶುಡ್ ನ ಮುಂದೆ ನಾಟ್ ಅನ್ನು ಹಾಕಿದ್ದಾರೆ ಅಷ್ಟೇ. ದೇ ಕಾಂಟ್ ಸ್ಟೇ ಹಿಯರ್, ಓಕೆ, ಕ್ಯಾನ್ ನ ಮುಂದೆ ನಾಟ್ ಹಾಕಿದ್ದಾರೆ. ಶಾರ್ಟ್ ಆಗಿ ಹೇಗೆ ಬರೆಯೋದು? ಕ್ಯಾನ್ ನಾಟ್, ಇದನ್ನ ಶಾರ್ಟ್ ಆಗಿ ಕಾಂಟ್. ನೆಕ್ಸ್ಟ್ ಒನ್ ನೋಡಿ, ಮಾಡೆಲ್ ವರ್ಬ್ಸ್ ಡೋಂಟ್ ಯೂಸ್ ಅಡಿಷನಲ್ ಆಕ್ಸಿಲರಿ ವರ್ಬ್ಸ್ ಲೈಕ್ ಡೂ ಇನ್ ಕ್ವಶನ್ಸ್ ಆರ್ ನೆಗೆಟಿವ್ಸ್. ಮಾಡೆಲ್ ವರ್ಬ್ ಇಂದ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆ ವಾಕ್ಯದಲ್ಲಿ ಮತ್ತೆ ಆಕ್ಸಿಲರಿ ವರ್ಬ್ಸ್ ಬರಲ್ಲ, ಲೈಕ್ ಡೂ, ಡಸ್ ಅಥವಾ ಹ್ಯಾವ್, ಹ್ಯಾಸ್, ಈ ತರ ಆಕ್ಸಿಲರಿ ವರ್ಬ್ಸ್ ಬರಲ್ಲ. ಯಾವಾಗ? ಆಲ್ರೆಡಿ ಆ ಸೆಂಟೆನ್ಸ್ ಮಾಡೆಲ್ ವರ್ಬ್ಸ್ ಇಂದ ಸ್ಟಾರ್ಟ್ ಆಗಿದ್ರೆ. ಉದಾಹರಣೆ ನೋಡಿ, ಡೂ ಶಿ ಕ್ಯಾನ್ ಸ್ವಿಮ್, ಈ ಸೆಂಟೆನ್ಸ್ ಅಲ್ಲಿ ಮಾಡೆಲ್ ವರ್ಬ್ ಕೂಡ ಇದೆ, ಆಕ್ಸಿಲರಿ ವರ್ಬ್ ಕೂಡ ಇದೆ, ಹಾಗಾಗಿ ಈ ಸೆಂಟೆನ್ಸ್ ರಾಂಗ್. ಮಾಡೆಲ್ ವರ್ಬ್ ಇಂದ ಆ ಸೆಂಟೆನ್ಸ್ ಸ್ಟಾರ್ಟ್ ಆದಾಗ ಆ ವಾಕ್ಯದಲ್ಲಿ ಮತ್ತೆ ಆಕ್ಸಿಲರಿ ವರ್ಬ್ ಬರಲ್ಲ, ಓಕೆನಾ. ಕ್ಯಾನ್ ಶಿ ಸ್ವಿಮ್ ಅನ್ನೋದು ಸರಿಯಾಗಿರುತ್ತೆ. ಇದಿಷ್ಟು ಕೀ ಪಾಯಿಂಟ್ಸ್ ಗಳು. ಇವಾಗ ನಾವು ಒಂದೊಂದೇ ಮಾಡೆಲ್ ವರ್ಬ್ ನ ನೋಡ್ತಾ ಹೋಗೋಣ, ಏನದ ಅರ್ಥ ಕೊಡುತ್ತೆ ಅಂತ. ಫಸ್ಟ್ ಒನ್, ಶಲ್. ಇಟ್ ಇಸ್ ಯೂಸ್ ಟು ಎಕ್ಸ್ಪ್ರೆಸ್ ಸಜೆಷನ್ಸ್ ಆರ್ ಫ್ಯೂಚರ್ ಇಂಟೆನ್ಷನ್ಸ್. ಸಜೆಷನ್ ಅನ್ನ ಕೇಳೋದಕ್ಕೆ, ಯಾವ ತರ ಈ ಕೆಲಸ ಮಾಡೋಣವಾ, ನಾವೀಗ ಹೋಗೋಣವಾ, ಈ ತರ ಸಜೆಷನ್ ಕೇಳೋದಕ್ಕೆ ಶಲ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಶಲ್ ವಿ ಸ್ಟಾರ್ಟ್ ದ ಮೀಟಿಂಗ್ ನಾವು, ನಾವೀಗ ಮೀಟಿಂಗ್ ಸ್ಟಾರ್ಟ್ ಮಾಡೋಣವಾ,
ಇಲ್ಲಿ ನಾವು ಸಜೆಷನ್ ಕೇಳ್ತಾ ಇದ್ದೀವಿ. ಓಕೆನಾ, ಈ ತರ. ಇನ್ನೊಂದು ಫ್ಯೂಚರ್ ಇಂಟೆನ್ಷನ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಆದ್ರೆ ಇದು ತುಂಬಾ ಫಾರ್ಮಲ್ ಆಗಿ ಹೇಳುವಾಗ ಮಾತ್ರ. ಫ್ಯೂಚರ್ ಇಂಟೆನ್ಷನ್ ಅಂದ್ರೆ ಏನು? ನಾವು ನಾಳೆ ಮೀಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ವಿ ಶಾಲ್ ಮೀಟ್ ಟುಮಾರೋ, ನಾವು ನಾಳೆ ಮೀಟ್ ಆಗ್ತೀವಿ. ಇದನ್ನ ಇನ್ನೊಂದು ವೇದಲ್ಲಿ ಹೇಗೆ ಹೇಳ್ಬೋದು? ವಿಲ್ ನ ಯೂಸ್ ಮಾಡ್ಕೊಂಡು, ವಿ ವಿಲ್ ಮೀಟ್ ಟುಮಾರೋ ಅಂದ್ರೂ ಕೂಡ ನಾವು ನಾಳೆ ಭೇಟಿ ಆಗ್ತೀವಿ ಅಂತ. ಆದ್ರೆ ಅದು ಇನ್ಫಾರ್ಮಲ್ ಆಗಿರುತ್ತೆ. ಕ್ಯಾಶುವಲ್ ಕಾನ್ವರ್ಸೇಷನ್ ಅಲ್ಲಿ ನಾವು ವಿಲ್ ಅನ್ನ ಯೂಸ್ ಮಾಡ್ತೀವಿ, ವಿ ವಿಲ್ ಮೀಟ್ ಟುಮಾರೋ ಅಂತ. ಆದ್ರೆ ತುಂಬಾ ಫಾರ್ಮಲ್ ಆಗಿ ಹೇಳಬೇಕಾದಾಗ ಮಾತ್ರ ಶಲ್ ಬರುತ್ತೆ, ವಿ ಶಲ್ ಮೀಟ್ ಟುಮಾರೋ ಅಂತ. ಎರಡು ಕೂಡ ಸೇಮ್ ಅರ್ಥನ ಕೊಡುತ್ತೆ, ನಾವು ನಾಳೆ ಭೇಟಿ ಆಗ್ತೀವಿ ಅನ್ನೋದನ್ನೇ. ಬಟ್ ಕ್ಯಾಶುವಲ್ ಆಗಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ವಿಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ. ಬಟ್ ಈ ತರ ಸಜೆಷನ್ ಅನ್ನ ಕೇಳುವಾಗ ಶಲ್ ಯೂಸ್ ಆಗಬೇಕು. ಶಲ್ ವಿ ಸ್ಟಾರ್ಟ್ ದ ಮೀಟಿಂಗ್ ನಾವು? ನಾವೀಗ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್, ಶುಡ್. ಶಲ್ ನ ಪಾಸ್ಟ್ ಫಾರ್ಮ್ ಇದು. ಇಟ್ ಈಸ್ ಯೂಸ್ಡ್ ಟು ಗಿವ್ ಅಡ್ವೈಸ್ ಆರ್ ಟಾಕ್ ಅಬೌಟ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್. ಒಂದು ಅಡ್ವೈಸ್ ಅನ್ನ ಕೊಡೋದಕ್ಕೆ ಅಂದ್ರೆ ಸಲಹೆಯನ್ನ ನೀಡೋದಕ್ಕೆ, ಇನ್ನೊಂದು ಎಕ್ಸ್ಪೆಕ್ಟೇಷನ್ ನ ಹೇಳುವಾಗ ಅವ್ರು ಈ ತರ ಮಾಡಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅಂತಹ ಸೆಂಟೆನ್ಸ್ ಗಳನ್ನ ಹೇಳುವಾಗಲೂ ಕೂಡ ಶುಡ್ ಯೂಸ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ಯು ಶುಡ್ ಈಟ್ ಮೋರ್ ವೆಜಿಟೇಬಲ್ಸ್. ನೀನು ಜಾಸ್ತಿ ತರಕಾರಿಗಳನ್ನ ತಿನ್ಬೇಕು. ಇದು ಅಡ್ವೈಸ್, ಸಲಹೆಯನ್ನ ನೀಡ್ತಾ ಇದ್ದೀರಾ ನೀವು, ನೀನು ಈ ತರ ಮಾಡ್ಬೇಕು ಅಂತ. ಓಕೆನಾ. ಇನ್ನೊಂದು ಎಕ್ಸಾಂಪಲ್ ನೋಡಿ, ದೇ ಶುಡ್ ಅರೈವ್ ಸೂನ್. ಅವರು ಬೇಗ ಬರಬೇಕು. ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ಬೇಗ ಬರಬೇಕು ಅಂತ. ಸೊ ಎಕ್ಸ್ಪೆಕ್ಟೇಷನ್ ನ ಹೇಳುವಾಗಲೂ ಕೂಡ ಶುಡ್ ಯೂಸ್ ಆಗುತ್ತೆ. ಓಕೆನಾ. ದೇ ಶುಡ್ ಅರೈವ್ ಸೂನ್ ಅಂದ್ರೆ ಅವ್ರು ಬೇಗ ಬರಬೇಕು. ಯು ಶುಡ್ ಈಟ್ ಮೋರ್ ವೆಜಿಟೇಬಲ್ಸ್ ಅಂದ್ರೆ ನೀನು ಜಾಸ್ತಿ ತರಕಾರಿಗಳನ್ನ ತಿನ್ಬೇಕು. ಯಾವುದೇ ಮಾಡೆಲ್ ವರ್ಬ್ ನ ತಗೊಂಡ್ರು ಅದಕ್ಕೆ ಒಂದು ಅಥವಾ ಎರಡು ಸೆಂಟೆನ್ಸ್ ಗಳನ್ನ ನೆನ್ಪಿಟ್ಕೊಳ್ಳೋದ್ರಿಂದ ಅದೇನ್ ಅರ್ಥ ಕೊಡುತ್ತೆ ಅನ್ನೋದು ಈಸಿಯಾಗಿ ನಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಶಲ್ ಅಂತ ಬಂದ್ರೆ ಶಲ್ ವಿ ಸ್ಟಾರ್ಟ್ ದ ಮೀಟಿಂಗ್ ನಾವು ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ ಅಂದ್ರೆ ಶಲ್ ನ ನಾವು ಸಜೆಷನ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಶುಡ್ ಅಂತ ಬಂದ್ರೆ ಯು ಶುಡ್ ಈಟ್ ಮೋರ್ ವೆಜಿಟೇಬಲ್ಸ್, ನೀನು ಜಾಸ್ತಿ ತರಕಾರಿಗಳನ್ನ ತಿನ್ಬೇಕು ಅಂದ್ರೆ ನಾವು ಶುಡ್ ಅನ್ನ ಅಡ್ವೈಸ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ತುಂಬಾ ಜನ ಅನ್ಕೊಂಡಿರ್ತಾರೆ ಶುಡ್ ಅನ್ನ ನಾವು ಆರ್ಡರ್ ನ ನೀಡುವಾಗ ಅಂದ್ರೆ ಏನೋ ಒಂದು ಆದೇಶವನ್ನ ನೀಡುವಾಗ ಯೂಸ್ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ, ನೀನ್ ಈ ತರ ಮಾಡ್ಲೇಬೇಕು ಅಂತ. ಬಟ್ ಶುಡ್ ಆ ತರ ಯೂಸ್ ಆಗಲ್ಲ. ಅದು ಯೂಸ್ ಆಗೋದು ಅಡ್ವೈಸ್ ಅನ್ನ ಕೊಡೋದಕ್ಕೆ. ಯು ಶುಡ್ ಗೋ ದೇರ್ ಅಂದ್ರೆ ನೀನ್ ಅಲ್ಲಿಗೆ ಹೋಗ್ಬೇಕು ಅಂತ ಅಡ್ವೈಸ್ ಅನ್ನ ಕೊಡ್ತಾ ಇದ್ದೀರಾ, ಸಲಹೆನ ಕೊಡ್ತಿದ್ದೀರಾ. ನೀವು ಅಲ್ಲಿ ಹೋಗ್ಲೇಬೇಕು ಅಂತಲ್ಲ. ಅರ್ಥ ಆಯ್ತಾ ಇದು? ಯು ಶುಡ್ ಗೋ ದೇರ್ ಅಂದ್ರೆ ನೀನ್ ಅಲ್ಲಿಗೆ ಹೋಗ್ಬೇಕು ಅನ್ನೋ ಸಲಹೆ, ನೀನ್ ಅಲ್ಲಿಗೆ ಹೋಗ್ಲೇಬೇಕು ಅಂತ ಆರ್ಡರ್ ಅಲ್ಲ. ನೆಕ್ಸ್ಟ್ ನೋಡಿ, ವಿಲ್ ಟು ಎಕ್ಸ್ಪ್ರೆಸ್ ಸರ್ಟೆನಿಟಿ ಆರ್ ಟಾಕ್ ಅಬೌಟ್ ದಿ ಫ್ಯೂಚರ್. ಮುಂದೆ ಈ ತರ ಮಾಡ್ತೀನಿ ಅನ್ನೋ ಒಂದು ಫ್ಯೂಚರ್ ಆಕ್ಷನ್ ಅನ್ನ ಹೇಳುವಾಗ ವಿಲ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಕಾಲ್ ಯು ಟು ನೈಟ್, ನಾನು ಇವತ್ತು ರಾತ್ರಿ ಕಾಲ್ ಮಾಡ್ತೀನಿ. ಸೊ ಇದೊಂದು ಫ್ಯೂಚರ್ ಆಕ್ಷನ್, ನಾನು ಈ ತರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಮುಂದೆ, ಆಗ ವಿಲ್ ಯೂಸ್ ಆಗಬೇಕು. ಹಿ ವಿಲ್ ಸಕ್ಸೀಡ್ ಇಫ್ ಹಿ ವರ್ಕ್ಸ್ ಹಾರ್ಡ್, ಇದು ಸರ್ಟೆನಿಟಿ. ಸರ್ಟೆನಿಟಿ ಅಂದ್ರೆ ಈ ತರ ಆಗತ್ತೆ ಅಂತ ಹೇಳೋದು. ಹಿ ವಿಲ್ ಸಕ್ಸೀಡ್, ಅವನು ಸಕ್ಸಸ್ ಅನ್ನ ಕಾಣ್ತಾನೆ. ಇಫ್ ಹಿ ವರ್ಕ್ಸ್ ಹಾರ್ಡ್, ಅವನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ. ಓಕೆನಾ. ವಿಲ್ ಏನಕ್ಕೆ ಯೂಸ್ ಆಗುತ್ತೆ? ಒಂದು ಫ್ಯೂಚರ್ ಆಕ್ಷನ್ ಅನ್ನ ಹೇಳುವಾಗ ಅಥವಾ ಸರ್ಟೆನಿಟಿಯನ್ನ ಹೇಳುವಾಗ ವಿಲ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವುಡ್ ಅನ್ನೋದು ವಿಲ್ ನ ಪಾಸ್ಟ್ ಫಾರ್ಮ್ ಟು ಎಕ್ಸ್ಪ್ರೆಸ್ ಪೊಲೈಟ್ ರಿಕ್ವೆಸ್ಟ್, ಹೈಪೋಥೆಟಿಕಲ್ ಸಿಚುವೇಶನ್ಸ್ ಆರ್ ಪಾಸ್ಟ್ ಹ್ಯಾಬಿಟ್ಸ್. ತುಂಬಾ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡುವಾಗ, ವುಡ್ ಯು ಲೈಕ್ ಸಮ್ ಟೀ ತಗೋತೀರಾ ಸ್ವಲ್ಪ, ಈ ತರ ರಿಕ್ವೆಸ್ಟ್ ಮಾಡುವಾಗ ವುಡ್ ಯೂಸ್ ಆಗುತ್ತೆ. ಇನ್ನೊಂದು ಹೈಪೋಥೆಟಿಕಲ್ ಅಂದ್ರೆ ಊಹೆ. ಇಫ್ ಐ ವರ್ ರಿಚ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್. ನಾನೇನಾದ್ರೂ ರಿಚ್ ಆಗಿದ್ರೆ ಇಡೀ ಜಗತ್ತನ್ನ ಸುತ್ತಿದ್ದೆ. ಇದೊಂದು ಹೈಪೋಥೆಟಿಕಲ್ ಸೆಂಟೆನ್ಸ್. ಊಹೆಯನ್ನ ಮಾಡ್ಕೋತಿದ್ದೀರಾ ನೀವು, ನಾನೇನಾದ್ರೂ ಶ್ರೀಮಂತ ಆಗಿದ್ರೆ ನಾನು ಇಡೀ ಜಗತ್ತನ್ನ ಸುತ್ತಿದ್ದೆ ಅಂತ. ಇಂತಹ ಸೆಂಟೆನ್ಸ್ ಗಳಲ್ಲೂ ಕೂಡ ವುಡ್ ಯೂಸ್ ಆಗುತ್ತೆ. ಹಾಗೆ ಲಾಸ್ಟ್ ಒನ್, ಪಾಸ್ಟ್ ಹ್ಯಾಬಿಟ್ಸ್ ಅನ್ನ ಹೇಳುವಾಗ, ನನಗೆ ಈ ತರ ಒಂದು ಹವ್ಯಾಸ ಇತ್ತು ಅಂತ ಹೇಳುವಾಗ, ವೆನ್ ಐ ವಾಸ್ ಚೈಲ್ಡ್, ನಾನು ಸಣ್ಣವನಿದ್ದಾಗ, ಐ ವುಡ್ ಪ್ಲೇ ಔಟ್ಸೈಡ್ ಫಾರ್ ಅವರ್ಸ್, ನಾನು ತಾಸುಗಟ್ಲೆ ಹೊರಗಡೆ ಆಟ ಆಡ್ತಿದ್ದೆ. ಸೊ ಇದೊಂದು ಪಾಸ್ಟ್ ಹ್ಯಾಬಿಟ್, ಈಗಲ್ಲ, ಆಲ್ರೆಡಿ ಆಗೋಗಿದೆ, ನಾನು ಆ ತರ ಮಾಡ್ತಿದ್ದೆ ಸಣ್ಣವನಿದ್ದಾಗ ಅಂತ ಹೇಳುವಾಗ. ಓಕೆನಾ. ಇಂತಹ ವಾಕ್ಯಗಳನ್ನು ಹೇಳುವಾಗ್ಲೂ ಕೂಡ ವುಡ್ ಯೂಸ್ ಆಗುತ್ತೆ. ಒಂದು ರಿಕ್ವೆಸ್ಟ್ ಅನ್ನ ಮಾಡೋದಕ್ಕೆ, ಇನ್ನೊಂದು ಹೈಪೋಥೆಟಿಕಲ್ ಸಿಚುವೇಶನ್ ಅಲ್ಲಿ ನಾನು ಹೀಗಿದ್ರೆ ಹೀಗೆ ಮಾಡ್ತಿದ್ದೆ ಅಂತ ಹೇಳುವಾಗ, ಇನ್ನೊಂದು ಪಾಸ್ಟ್ ಹ್ಯಾಬಿಟ್ಸ್ ಅನ್ನ ಹೇಳುವಾಗ. ಓಕೆನಾ. ನೆಕ್ಸ್ಟ್ ನೋಡಿ, ಕ್ಯಾನ್. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಎಬಿಲಿಟಿ, ಪರ್ಮಿಷನ್ ಆರ್ ಪಾಸಿಬಿಲಿಟಿ. ನಮ್ಮ ಸಾಮರ್ಥ್ಯವನ್ನ ಹೇಳುವಾಗ. ಎಬಿಲಿಟಿ ಅಂದ್ರೆ ಏನು? ಸಾಮರ್ಥ್ಯ. ಫಾರ್ ಎಕ್ಸಾಂಪಲ್, ಶಿ ಕ್ಯಾನ್ ಸ್ಪೀಕ್ ಫ್ರೆಂಚ್, ಅವಳು ಫ್ರೆಂಚ್ ನ ಮಾತಾಡಬಲ್ಲಳು. ಇಲ್ಲಿ ನಾವು ಎಬಿಲಿಟಿಯನ್ನು ಹೇಳ್ತಾ ಇದ್ದೀವಿ, ಅವಳಿಗೆ ಆ ಸಾಮರ್ಥ್ಯ ಇದೆ ಅಂತ. ಫ್ರೆಂಚ್ ಲ್ಯಾಂಗ್ವೇಜ್ ಅನ್ನ ಮಾತಾಡುವಂತ ಎಬಿಲಿಟಿ ಇದೆ ಅವಳಿಗೆ, ಸಾಮರ್ಥ್ಯ ಇದೆ ಅಂತ ಹೇಳುವಾಗ ಕ್ಯಾನ್ ಯೂಸ್ ಆಗುತ್ತೆ. ಶಿ ಕ್ಯಾನ್ ಸ್ಪೀಕ್ ಫ್ರೆಂಚ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತಾಡಬಲ್ಲೆ. ನೆಕ್ಸ್ಟ್, ಪರ್ಮಿಷನ್ ನ ಕೊಡುವಾಗ, ನೀನು ಈ ತರ ಮಾಡಬಹುದು ಅಂತ ಹೇಳುವಾಗ. ಓಕೆನಾ. ಯು ಕ್ಯಾನ್ ಯೂಸ್ ಮೈ ಫೋನ್, ನೀನು ನನ್ನ ಫೋನ್ ಯೂಸ್ ಮಾಡಬಹುದು. ಯು ಕ್ಯಾನ್ ಕಾಲ್ ಮಿ ನೌ, ನೀನೀಗ ನನಗೆ ಕಾಲ್ ಮಾಡಬಹುದು. ಈ ತರ ಪರ್ಮಿಷನ್ ನ ಕೊಡುವಾಗ, ನೀನ್ ಹೀಗೆ ಮಾಡಬಹುದು ಅಂತ ಪರ್ಮಿಷನ್ ಕೊಡುವಾಗ ಕ್ಯಾನ್ ಯೂಸ್ ಆಗುತ್ತೆ. ಲಾಸ್ಟ್ ಒನ್, ಪಾಸಿಬಿಲಿಟಿ, ಸಾಧ್ಯತೆಯನ್ನ ಹೇಳುವಾಗ. ಯಾವ ತರ ಸಾಧ್ಯತೆ? ಸಂಜೆ ಮಳೆ ಬರಬಹುದು,
ಅಥವಾ ನಾಳೆ ಮಳೆ ಬರಬಹುದು, ಈ ತರ ಸಾಧ್ಯತೆಗಳನ್ನ ಹೇಳುವಾಗ ಕ್ಯಾನ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ರೈನ್ ಲೇಟರ್, ಆಮೇಲೆ ಮಳೆ ಆಗಬಹುದು. ಓಕೆನಾ? ಕ್ಯಾನ್ ಅಂದ್ರೆ ಬಹುದು, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದರ ಪಾಸ್ಟ್ ಫಾರ್ಮ್ ಕುಡ್. ಟು ಎಕ್ಸ್ಪ್ರೆಸ್ ಪಾಸ್ಟ್ ಅಬಿಲಿಟಿ, ಪೊಲೈಟ್ ರಿಕ್ವೆಸ್ಟ್ ಆರ್ ಪಾಸಿಬಿಲಿಟಿ. ಈಗಿನ ಅಬಿಲಿಟಿಯನ್ನ ಹೇಳೋದಕ್ಕೆ ಕ್ಯಾನ್ ಯೂಸ್ ಆಗ್ತಿದೆ. ಅದೇ ಪಾಸ್ಟ್ ಅಬಿಲಿಟಿ, ಫಾರ್ ಎಕ್ಸಾಂಪಲ್, ಐ ಕುಡ್ ರನ್ ಫಾಸ್ಟ್ ವೆನ್ ಐ ವಾಸ್ ಯಂಗರ್. ನಾನು ಚಿಕ್ಕವನಿದ್ದಾಗ ನಾನು ಫಾಸ್ಟ್ ಆಗಿ ಓಡಬಲ್ಲವನಾಗಿದ್ದೆ, ಅಂದ್ರೆ ಆ ತರ ಸಾಮರ್ಥ್ಯ ಇತ್ತು, ನನಗೆ ಫಾಸ್ಟ್ ಆಗಿ ಓಡುವಂತ ಸಾಮರ್ಥ್ಯ ಇತ್ತು. ಈ ತರ ಪಾಸ್ಟ್ ಅಬಿಲಿಟಿಯನ್ನು ಹೇಳುವಾಗ ಯೂಸ್ ಆಗುತ್ತೆ. ಇನ್ನೊಂದು ಪೊಲೈಟ್ ರಿಕ್ವೆಸ್ಟ್, ಕುಡ್ ಯು ಹೆಲ್ಪ್ ಮಿ ವಿತ್ ದಿಸ್, ಇದರಲ್ಲಿ ನೀನ್ ನನಗೆ ಹೆಲ್ಪ್ ಮಾಡಬಹುದಾ, ಈ ತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಮಾಡಬಹುದಾ ಅಂತ, ಆಗ್ಲೂ ಕೂಡ ಕುಡ್ ಯೂಸ್ ಆಗುತ್ತೆ. ಹಾಗೆ ಪಾಸಿಬಿಲಿಟಿ, ಇಟ್ ಕುಡ್ ಸ್ನೋ ಟು ನೈಟ್, ಇವತ್ತು ರಾತ್ರಿ ಸ್ನೋ ಬೀಳಬಹುದು, ಈ ತರ ಪಾಸಿಬಿಲಿಟಿಯನ್ನು ಹೇಳುವಾಗ್ಲೂ ಕೂಡ ಕುಡ್ ಯೂಸ್ ಆಗುತ್ತೆ. ಬಟ್ ಪಾಸಿಬಿಲಿಟಿಯನ್ನು ಹೇಳುವಾಗ ನಾವು ಆಲ್ಮೋಸ್ಟ್ ಮೇ ಅಥವಾ ಮೈಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನ ಹೇಳ್ತೀನಿ ಏನು ಅಂತ. ಕ್ಯಾನ್ ಮತ್ತೆ ಕುಡ್ ಅನ್ನ ನಾವು ಎಬಿಲಿಟಿಯನ್ನ ಹೇಳೋದಕ್ಕೆ ಅಥವಾ ಪರ್ಮಿಷನ್ ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಮೇ ಟು ಎಕ್ಸ್ಪ್ರೆಸ್ ಪರ್ಮಿಷನ್ ಆರ್ ಪಾಸಿಬಿಲಿಟಿ. ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಮೇನ ಪರ್ಮಿಷನ್ ನ ಕೇಳೋದಕ್ಕೆ. ನೆನಪಿದೆಯಲ್ವಾ ನಿಮ್ಗೆ ಸ್ಕೂಲಲ್ಲಿ ಕೇಳೋದು, ಮೇ ಐ ಕಮ್ ಇನ್ ಟೀಚರ್ ಅಂತ ಕೇಳ್ತಿದ್ವಿ. ಮೇ ಐ ಕಮ್ ಇನ್ ಟೀಚರ್, ಮೇ ಐ ಕಮ್ ಇನ್, ನಾನು ಒಳಗಡೆ ಬರ್ಬೋದಾ, ಈ ತರ ಪರ್ಮಿಷನ್ ನ ಕೇಳುವಾಗ ಮೇ ಯೂಸ್ ಆಗತ್ತೆ. ಹಾಗೇನೆ ಪರ್ಮಿಷನ್ ಕೊಡುವಾಗ್ಲೂ ಕೂಡ ಯು ಮೇ ಲೀವ್ ಅರ್ಲಿ, ನೀನ್ ಬೇಗ ಹೋಗ್ಬಹುದು, ಇಲ್ಲಿ ಪರ್ಮಿಷನ್ ನ ಕೊಡ್ತಾ ಇದ್ದೀರಾ. ಪರ್ಮಿಷನ್ ಕೇಳೋದಕ್ಕೂ ಕೂಡ ಯೂಸ್ ಆಗುತ್ತೆ, ಕೊಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಪಾಸಿಬಿಲಿಟಿಯನ್ನ ಹೇಳೋದಕ್ಕೆ, ಇಟ್ ಮೇ ರೇನ್ ದಿಸ್ ಈವ್ನಿಂಗ್, ಇವತ್ತು ಸಂಜೆ ಮಳೆ ಆಗ್ಬಹುದು. ನಾವು ಮೇನ ಜಾಸ್ತಿ ಯೂಸ್ ಮಾಡ್ತೀವಿ ಕ್ಯಾನ್ಗಿಂತ. ಪಾಸಿಬಿಲಿಟಿಯನ್ನ ಹೇಳುವಾಗ, ಸಾಧ್ಯತೆಯನ್ನ ಹೇಳುವಾಗ, ಇಟ್ ಮೇ ರೇನ್ ದಿಸ್ ಈವ್ನಿಂಗ್, ಇವತ್ತು ಸಂಜೆ ಮಳೆ ಆಗಬಹುದು. ನೆಕ್ಸ್ಟ್ ನೋಡಿ, ಮೈಟ್, ಇದರ ಪಾಸ್ಟ್ ಫಾರ್ಮ್, ಟು ಎಕ್ಸ್ಪ್ರೆಸ್ ಅ ಲೋವರ್ ಡಿಗ್ರಿ ಆಫ್ ಪಾಸಿಬಿಲಿಟಿ. ಮೇ ಅನ್ನೋದು ಕೂಡ ಪಾಸಿಬಿಲಿಟಿಯನ್ನ ಹೇಳೋದಕ್ಕೆ ಯೂಸ್ ಮಾಡ್ತಾರೆ, ಹಾಗೆ ಮೈಟ್ ನು ಕೂಡ ಯೂಸ್ ಮಾಡ್ತಾರೆ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ, ಮೋಡ ಆಗಿದೆ ಅನ್ಕೊಳ್ಳಿ, ಇವತ್ತು ಸಂಜೆ ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದೆ, ಆಗ ನಾವು ಮೇನ ಯೂಸ್ ಮಾಡ್ತೀವಿ, ಇಟ್ ಮೇ ರೇನ್ ದಿಸ್ ಈವ್ನಿಂಗ್ ಅಂತ. ಅದೇ ಪಾಸಿಬಿಲಿಟಿ ತುಂಬಾ ಲೋ ಇದ್ದಾಗ, ಮಳೆ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಅನ್ಕೊಳ್ಳಿ, ಆಗ ನಾವು ಮೈಟ್ ನ ಯೂಸ್ ಮಾಡಬಹುದು. ಇಟ್ ಮೈಟ್ ರೇನ್ ದಿಸ್ ಈವ್ನಿಂಗ್, ಇವತ್ತು ಸಂಜೆ ಮಳೆ ಬರಬಹುದು. ಎರಡು ಕೂಡ ಸೇಮ್ ಮೀನಿಂಗ್ ನ ಕೊಡುತ್ತೆ. ಬಟ್ ಸ್ಟ್ರಾಂಗ್ ಪಾಸಿಬಿಲಿಟಿ ಇದ್ದಾಗ ಮೇ, ಲೋ ಪಾಸಿಬಿಲಿಟಿ ಇದ್ದಾಗ ಮೈಟ್. ಇದಕ್ಕೆ ಎಕ್ಸಾಂಪಲ್ ನೋಡಿ, ಐ ಮೈಟ್ ಗೋ ಟು ದ ಪಾರ್ಟಿ, ನಾನು ಪಾರ್ಟಿಗೆ ಹೋಗಬಹುದು, ಪಕ್ಕ ಇಲ್ಲ ಹೋಗೋದು, 10% ಅಷ್ಟೇ ಚಾನ್ಸ್ ಇದೆ ಅಂತ ಅನ್ಕೊಳ್ಳಿ, ಲೋವರ್ ಪಾಸಿಬಿಲಿಟಿ. ಆಗ ನೀವು ಈ ತರ ಹೇಳ್ಬೋದು, ಐ ಮೈಟ್ ಗೋ ಟು ದ ಪಾರ್ಟಿ, ನಾನು ಪಾರ್ಟಿಗೆ ಹೋಗ್ಬೋದು, ಹೇಳಕ್ಕಾಗಲ್ಲ. ದಿಸ್ ಮೈಟ್ ಬಿ ದ ಸೊಲ್ಯೂಷನ್ ವಿ ಆರ್ ಲುಕಿಂಗ್ ಫಾರ್, ನಾವು ಹುಡುಕ್ತಿರುವಂತಹ ಸೊಲ್ಯೂಷನ್ ಇದೇ ಆಗಿರಬಹುದು. ಇಂತಹ ವಾಕ್ಯಗಳನ್ನ ಹೇಳುವಾಗ ಮೈಟ್ ಯೂಸ್ ಆಗುತ್ತೆ. ಓಕೆನಾ? ಮೇ ಅಂಡ್ ಮೈಟ್. ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮಾಡೆಲ್ ವರ್ಬ್ಸ್ ಅನ್ನು ಯೂಸ್ ಮಾಡುವಾಗ ನಾನು ಆಗ್ಲೇ ಹೇಳಿದ ಹಾಗೆ ಮಾಡೆಲ್ ವರ್ಬ್ಸ್ ನ ಮುಂದೆ ವರ್ಬ್ ನ ಬಿಟ್ಟು ಬೇರೆ ಏನನ್ನೋ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಟು ಅನ್ನೋದು ಒಂದು ಪ್ರೆಪೋಸಿಷನ್, ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ, ಹಾಗಾಗಿ ಇದು ರಾಂಗ್. ಶಿ ಕ್ಯಾನ್ ಟು ಸಿಂಗ್ ವೆಲ್ ಅಂತಲ್ಲ, ಶಿ ಕ್ಯಾನ್ ಸಿಂಗ್ ವೆಲ್, ಅವಳು ಚೆನ್ನಾಗಿ ಹಾಡಬಲ್ಲಳು, ಅವಳಿಗೆ ಹಾಡುವ ಸಾಮರ್ಥ್ಯ ಇದೆ ಅಂತ. ನೆಕ್ಸ್ಟ್ ಮಾಡೆಲ್ ವರ್ಬ್ ನ ಮುಂದೆ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡೋದು, ಅದು ಕೂಡ ರಾಂಗ್. ಹಿ ವಿಲ್ ಕಮ್ ಟುಮಾರೋ, ಅವನು ನಾಳೆ ಬರ್ತಾನೆ, ಇದು ಸರಿಯಾಗಿದೆ. ಬಟ್ ಇಲ್ಲಿ ವಿಲ್ ನ ಮುಂದೆ ಎಸ್ ಅನ್ನ ಆಡ್ ಮಾಡಲಾಗಿದೆ, ಹಾಗಾಗಿ ಇದು ರಾಂಗ್. ಹಿ ವಿಲ್ಸ್ ಕಮ್ ಟುಮಾರೋ ಆಗಲ್ಲ. ಓಕೆನಾ? ಹಿ ವಿಲ್ ಕಮ್ ಟುಮಾರೋ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ನ ಜೊತೆಗೆ ಮಾಡೆಲ್ ವರ್ಬ್ ನ ಯೂಸ್ ಮಾಡೋದು, ಅದು ಕೂಡ ರಾಂಗ್. ಫಾರ್ ಎಕ್ಸಾಂಪಲ್, ಡಸ್ ಹಿ ಕ್ಯಾನ್ ಸ್ವಿಮ್, ಇದು ರಾಂಗ್. ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಕ್ಯಾನ್ ಅನ್ನೋದು ಮಾಡೆಲ್ ವರ್ಬ್, ಇದು ಒಟ್ಟಿಗೆ ಬರೋ ಹಾಗಿಲ್ಲ. ಮಾಡೆಲ್ ವರ್ಬ್ ಬಂದಿದೆ ಅಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ. ಕ್ಯಾನ್ ಹಿ ಸ್ವಿಮ್, ಇವನು ಈಜಬಲ್ಲನ ಅಂದ್ರೆ ಅವನಿಗೆ ಸ್ವಿಮ್ಮಿಂಗ್ ಬರುತ್ತಾ ಅಂತ ಅರ್ಥ. ನೆಕ್ಸ್ಟ್ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ತಗೊಂಡು ಎಕ್ಸಾಂಪಲ್ ನ ನೋಡ್ತಾ ಹೋಗೋಣ. ಪಾಸಿಟಿವ್ ಸೆಂಟೆನ್ಸ್ ನ ನೋಡೋದಾದ್ರೆ, ಧನಾತ್ಮಕ ವಾಕ್ಯಗಳನ್ನ ನೋಡೋದಾದ್ರೆ, ಐ ಕ್ಯಾನ್ ಸ್ವಿಮ್, ನಾನು ಈಜಬಲ್ಲೆ, ನನಗೆ ಆ ಸಾಮರ್ಥ್ಯ ಇದೆ. ಇಲ್ಲಿ ಕ್ಯಾನ್ ಯೂಸ್ ಆಗಿದೆ. ಯು ಶುಡ್ ಸ್ಟಡಿ ಮೋರ್, ಶುಡ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಅಡ್ವೈಸ್ ಅನ್ನ ಕೊಡೋದಕ್ಕೆ ಅಲ್ವಾ, ಸಲಹೆಯನ್ನು ಕೊಡೋದಕ್ಕೆ. ಯು ಶುಡ್ ಸ್ಟಡಿ ಮೋರ್, ನೀನು ಇನ್ನು ಜಾಸ್ತಿ ಓದ್ಬೇಕು. ವಿ ಮೈಟ್ ವಿಸಿಟ್ ದ ಝೂ, ನಾವು ಝೂಗೆ ವಿಸಿಟ್ ಮಾಡಬಹುದು. ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ಮೈಟ್ ಯೂಸ್ ಆಗುತ್ತೆ. ದೇ ವಿಲ್ ಹೆಲ್ಪ್ ಅಸ್, ಫ್ಯೂಚರ್ ಆಕ್ಷನ್ ಹೇಳ್ತಿದೀವಿ ನಾವಿಲ್ಲಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಓಕೆನಾ? ದೇ ವಿಲ್ ಹೆಲ್ಪ್ ಅಸ್. ಹಿ ಕುಡ್ ವಿನ್ ದ ರೇಸ್, ಅಂದ್ರೆ ಅವನು ರೇಸ್ ನ ಗೆಲ್ಲಬಹುದು ಅಂತ. ನೆಕ್ಸ್ಟ್ ನೋಡಿ, ಶಿ ಮೇ ಜಾಯಿನ್ ದ ಕ್ಲಾಸ್, ಅವಳು ಕ್ಲಾಸ್ ನ ಜಾಯಿನ್ ಆಗಬಹುದು. ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ, ಅಂದ್ರೆ ಅವಳು ಕ್ಲಾಸ್ ಅನ್ನ ಜಾಯಿನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ, ಆಗ ಮೇ ಯೂಸ್ ಆಗುತ್ತೆ. ಶಿ ಮೇ ಜಾಯಿನ್ ದ ಕ್ಲಾಸ್, ಅವಳು ಕ್ಲಾಸ್ ಅನ್ನ ಜಾಯಿನ್ ಆಗಬಹುದು. ಇಟ್ ವುಡ್ ಬ್ರೇಕ್ ಇಫ್ ಯು ಡ್ರಾಪ್ ಇಟ್, ನೀನು ಅದನ್ನ ಬೀಳಿಸಿದ್ರೆ ಅದು ಒಡಿಬಹುದು, ಬ್ರೇಕ್ ಆಗಬಹುದು. ಇದೊಂದು ಊಹೆ ಮಾಡ್ತಾ ಇದ್ದೀರಾ, ಸೊ ಆಗ ವುಡ್ ಯೂಸ್ ಆಗುತ್ತೆ. ರವಿ ಕ್ಯಾನ್ ಪ್ಲೇ ದ ಗಿಟಾರ್, ಇಲ್ಲಿ ನಾವು ಎಬಿಲಿಟಿಯನ್ನ ಹೇಳ್ತಾ ಇದ್ದೀವಿ, ಅವನಿಗೆ ಗಿಟಾರ್ನ ನುಡಿಸುವಂತಹ ಸಾಮರ್ಥ್ಯ ಇದೆ, ಅವನು ನುಡಿಸಬಲ್ಲ ಅಂತ. ಲಾಸ್ಟ್ ಒನ್ ನೋಡಿ, ರಾಧಾ ಶುಡ್ ಕಾಲ್ ಹರ್ ಫ್ರೆಂಡ್, ಇದೇನು ಅಡ್ವೈಸ್, ಶುಡ್ ಯೂಸ್ ಆಗಿರೋದಕ್ಕೆ. ರಾಧಾ ಅವಳ ಫ್ರೆಂಡ್ಗೆ ಕಾಲ್ ಮಾಡಬೇಕು. ಅರ್ಥ ಆಯ್ತಲ್ವಾ ಏನು ಮೀನಿಂಗ್ ಕೊಡುತ್ತೆ ಮಾಡೆಲ್ ವರ್ಬ್ಸ್ ಅಂತ?
ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ ನೋಡಿ, ಐ ಕಾಂಟ್ ಸ್ವಿಮ್, ನನಗೆ ಈಜಕ್ಕೆ ಬರಲ್ಲ, ನನಗೆ ಆ ಸಾಮರ್ಥ್ಯ ಇಲ್ಲ. ಓಕೆನಾ, ಐ ಕಾಂಟ್ ಸ್ವಿಮ್. ಯು ಶುಡ್ ನಾಟ್ ಈಟ್ ಜಂಕ್ ಫುಡ್, ಸಲಹೆಯನ್ನು ಕೊಡೋದಕ್ಕೆ. ಯು ಶುಡ್ ನಾಟ್ ಈಟ್ ಜಂಕ್ ಫುಡ್ ಅಂದ್ರೆ ನೀನು ಜಂಕ್ ಫುಡ್ ಅನ್ನ ತಿನ್ನಬಾರ್ದು. ಶುಡ್ ಅಂದ್ರೆ ಬೇಕು ಅಂತ, ನೀನು ಈಗ ಮಾಡಬೇಕು ಅಂತ. ಶುಡ್ ನಾಟ್ ಅಂತ ಬಂದ್ರೆ ನೀನು ಈಗ ಮಾಡಬಾರ್ದು. ಯು ಶುಡ್ ನಾಟ್ ಈಟ್ ಜಂಕ್ ಫುಡ್ ಅಂದ್ರೆ ನೀನು ಜಂಕ್ ಫುಡ್ ಅನ್ನ ತಿನ್ನಬಾರ್ದು. ವಿ ಮೈಟ್ ನಾಟ್ ಗೋ ಟು ದ ಪಾರ್ಕ್, ನಾವು ಪಾರ್ಕ್ಗೆ ಹೋಗಲ್ಲ. ವಿ ಮೈಟ್ ಗೋ ಟು ದ ಪಾರ್ಕ್ ಅಂದ್ರೆ ನಾವು ಪಾರ್ಕ್ಗೆ ಹೋಗಬಹುದು, ಬಟ್ ಇಲ್ಲಿ ನೆಗೆಟಿವ್ ಬಂದಿರೋದಕ್ಕೆ ಹೋಗಲ್ಲ. ದೇ ವೋಂಟ್ ಕಮ್ ಟುಡೇ, ಅವ್ರು ಇವತ್ತು ಬರಲ್ಲ. ಓಕೆನಾ, ದೇ ವಿಲ್ ಕಮ್ ಟುಡೇ ಅಂದ್ರೆ ಅವ್ರು ಇವತ್ತು ಬರ್ತಾರೆ. ಅದನ್ನೇ ನೆಗೆಟಿವ್ ಮಾಡೋದಾದ್ರೆ ಅವ್ರು ಇವತ್ತು ಬರಲ್ಲ, ವಿಲ್ ನ ಮುಂದೆ ನಾಟ್ ಬರುತ್ತೆ, ವೋಂಟ್. ದೇ ವೋಂಟ್ ಕಮ್ ಟುಡೇ. ಹಿ ಕುಡ್ ನಾಟ್ ಫೈಂಡ್ ಹಿಸ್ ಕೀಸ್, ಅವನು ಕೀಸ್ ನ ಹುಡ್ಕೊಲಿಕ್ಕೆ ಆಗ್ಲಿಲ್ಲ. ಕುಡ್ ನಾಟ್ ಬಂದಿರೋದಕ್ಕೆ ಅವನು ಕೀಸ್ ನ ಹುಡ್ಕೋಕ್ ಆಗಿಲ್ಲ. ಓಕೆನಾ, ನೆಗೆಟಿವ್ ಸೆಂಟೆನ್ಸ್ಗಳು. ಶಿ ಮೇ ನಾಟ್ ಅಟೆಂಡ್ ದ ಮೀಟಿಂಗ್, ಅವಳು ಮೀಟಿಂಗ್ ನ ಅಟೆಂಡ್ ಮಾಡಲ್ಲ. ಇಲ್ಲಿ ಪಾಸಿಬಿಲಿಟಿಯನ್ನ ಹೇಳ್ತಾ ಇದೀವಿ ನಾವು. ಶಿ ಮೇ ಅಟೆಂಡ್ ದ ಮೀಟಿಂಗ್ ಅಂದ್ರೆ ಅವಳು ಮೀಟಿಂಗ್ ನ ಅಟೆಂಡ್ ಮಾಡಬಹುದು. ಶಿ ಮೇ ನಾಟ್ ಅಟೆಂಡ್ ದ ಮೀಟಿಂಗ್ ಅಂದ್ರೆ ಅವಳು ಮೀಟಿಂಗ್ ನ ಅಟೆಂಡ್ ಮಾಡದೇ ಇರಬಹುದು. ಈ ತರ ನೆಗೆಟಿವ್ ಪಾಸಿಬಿಲಿಟಿಯನ್ನ ಹೇಳುವಾಗ ಮೇ ನಾಟ್ ಯೂಸ್ ಆಗುತ್ತೆ. ಓಕೆನಾ, ಶಿ ಮೇ ಅಟೆಂಡ್ ದ ಮೀಟಿಂಗ್ ಅಂದ್ರೆ ಅವಳು ಮೀಟಿಂಗ್ ನ ಅಟೆಂಡ್ ಆಗಬಹುದು. ಶಿ ಮೇ ನಾಟ್ ಅಟೆಂಡ್ ದ ಮೀಟಿಂಗ್ ಅಂದ್ರೆ ಅವಳು ಮೀಟಿಂಗ್ ನ ಅಟೆಂಡ್ ಆಗದೆ ಇರಬಹುದು. ಇಟ್ ವುಡಂಟ್ ಸ್ಟಾರ್ಟ್ ವಿತೌಟ್ ಫ್ಯೂಯಲ್, ಫ್ಯೂಯಲ್ ಅಂದ್ರೆ ಇಂಧನ ಇಲ್ಲದೆ ಅದು ಸ್ಟಾರ್ಟ್ ಆಗಲ್ಲ ಅಂತ. ರವಿ ಕಾಂಟ್ ಸಾಲ್ವ್ ದ ಫಜಲ್, ರವಿ ಪಜಲ್ ನ ಸಾಲ್ವ್ ಮಾಡಕ್ ಆಗಲ್ಲ, ಅವನಿಗೆ ಆ ಸಾಮರ್ಥ್ಯ ಇಲ್ಲ ಅಂತ. ಎಬಿಲಿಟಿಯನ್ನು ಹೇಳೋದಕ್ಕಲ್ವಾ. ಇಲ್ಲಿ ಕೆನಾಟ್ ಅಂದ್ರೆ ಕಾಂಟ್ ಯೂಸ್ ಆಗಿರೋದಕ್ಕೆ ಅವ್ನು ಮಾಡಕ್ ಆಗಲ್ಲ. ರಾಧಾ ಶುಡ್ ನಾಟ್ ಫಾರ್ಗೆಟ್ ಹರ್ ಹೋಮ್ವರ್ಕ್, ರಾಧಾ ಅವಳ ಹೋಮ್ವರ್ಕ್ ಅನ್ನ ಮರಿಬಾರದು. ಓಕೆ, ಶುಡ್ ನಾಟ್ ಬಂದಿರೋದಕ್ಕೆ ಮರಿಬಾರದು. ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ನೋಡಿ, ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್. ಕೆನ್ ಐ ಬಾರೋ ಯುವರ್ ಬುಕ್, ನಾನು ನಿನ್ನ ಪುಸ್ತಕ ತಗೋಬಹುದಾ? ಶುಡ್ ಐ ಕಾಲ್ ಯುವರ್ ಪೇರೆಂಟ್ಸ್, ನಾನು ನಿಮ್ಮ ಪೇರೆಂಟ್ಸಿಗೆ ಕಾಲ್ ಮಾಡಬೇಕಾ? ಇಲ್ಲಿ ನೋಡಿ ಬಹುದಾ ಅಂತ ಇದೆ, ಅಂದ್ರೆ ನಾನು ನಿನ್ನ ಪುಸ್ತಕ ತಗೋಬಹುದಾ. ಇಲ್ಲಿ ನಾನು ನಿನ್ನ ಪೇರೆಂಟ್ಸ್ಗೆ ಕಾಲ್ ಮಾಡಬೇಕಾ. ಕ್ಯಾನ್ ಅಂದ್ರೆ ಈ ತರ ಮಾಡಬಹುದಾ ಅಂತ, ಶುಡ್ ಅಂದ್ರೆ ಈ ತರ ಮಾಡಬೇಕಾ ಅಂತ. ವಿಲ್ ವಿ ಬಿ ಆನ್ ಟೈಮ್, ನಾವು ಸರಿಯಾದ ಸಮಯಕ್ಕೆ ಇರ್ತೀವ. ಕುಡ್ ದೇ ಹೆಲ್ಪ್ ಅಸ್, ಅವ್ರು ನಮಗೆ ಹೆಲ್ಪ್ ಮಾಡಬಹುದಾ. ಮೇ ಹಿ ಯೂಸ್ ಯುವರ್ ಫೋನ್, ಅವನು ನಿನ್ನ ಫೋನ್ ಯೂಸ್ ಮಾಡಬಹುದಾ. ಮೈ ಶಿ ಬಿ ಲೇಟ್, ಅವಳಿಗೆ ಲೇಟ್ ಆಗಿರ್ಬೋದಾ. ವುಡ್ ಇಟ್ ಫಿಟ್ ಇನ್ ದ ಬ್ಯಾಗ್, ಇದು ಬ್ಯಾಗಲ್ಲಿ ಹಿಡಿಸುತ್ತಾ. ಕ್ಯಾನ್ ರವಿ ಫಿಕ್ಸ್ ದ ಕಂಪ್ಯೂಟರ್, ಅವನು ಕಂಪ್ಯೂಟರ್ನ ಸರಿ ಮಾಡಬಹುದಾ. ಶುಡ್ ರಾಧಾ ಟೇಕ್ ದ ಬಸ್, ರಾಧಾ ಬಸ್ಸಲ್ಲಿ ಹೋಗ್ಬೇಕಾ. ಯು ಶುಡ್ ಡೂ ದಿಸ್ ಅಂದ್ರೆ ನೀನು ಇದನ್ನ ಮಾಡಬೇಕು ಅಂತ ಅಲ್ವಾ. ಇಲ್ಲಿ ನೀವು ಅಡ್ವೈಸ್ ಅನ್ನ ಕೊಡ್ತಾ ಇದ್ದೀರಾ, ಬಟ್ ಆರ್ಡರ್ ನ ಮಾಡುವಾಗ ನೀನು ಇದನ್ನ ಮಾಡಲೇಬೇಕು ಅಂತ ಹೇಳುವಾಗ ಹೇಗೆ ಹೇಳೋದು? ಅವಾಗ ಏನು ಯೂಸ್ ಆಗುತ್ತೆ? ಮಸ್ಟ್ ಯೂಸ್ ಆಗುತ್ತೆ. ಓಕೆನಾ, ಯು ಮಸ್ಟ್ ಡೂ ದಿಸ್ ಅಂದರೆ ನೀನು ಇದನ್ನ ಮಾಡಲೇಬೇಕು. ಈ ತರ ಆರ್ಡರ್ ಮಾಡುವಾಗ ಮಸ್ಟ್ ಯೂಸ್ ಆಗುತ್ತೆ, ಅಡ್ವೈಸ್ ಅನ್ನು ಕೊಡುವಾಗ ಶುಡ್ ಯೂಸ್ ಆಗುತ್ತೆ. ಕೆಲವೊಮ್ಮೆ ನಾವು ಮಸ್ಟ್ ನ ಬದಲಿಗೆ ಹ್ಯಾವ್ ಟು ಕೂಡ ಯೂಸ್ ಮಾಡ್ತೀವಿ. ಯು ಹ್ಯಾವ್ ಟು ಡೂ ದಿಸ್ ಅಂದ್ರೆ ನೀನು ಅದನ್ನ ಮಾಡಲೇಬೇಕು. ಓಕೆನಾ, ಮಸ್ಟ್ ಆದ್ರೂ ಯೂಸ್ ಮಾಡಬಹುದು, ಹ್ಯಾವ್ ಟು ನಾದ್ರೂ ಯೂಸ್ ಮಾಡಬಹುದು. ಯಾವಾಗ? ಆರ್ಡರ್ ಅನ್ನ ಕೊಡುವಾಗ. ಅರ್ಥ ಆಯ್ತಲ್ವಾ? ಈ ಲೆಸನ್ ಅಲ್ಲಿ ನಾವು ಮಾಡೆಲ್ ವರ್ಬ್ಸ್ ನ ಬೇಸಿಕ್ ಅಷ್ಟೇ ನೋಡಿದೀವಿ. ಶಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್ ಈ ತರ. ಬಟ್ ಅದನ್ನ ಈ ತರ ಕೂಡ ಯೂಸ್ ಮಾಡಬಹುದು. ಶುಡ್ ಹ್ಯಾವ್ ಬೀನ್, ಕುಡ್ ಹ್ಯಾವ್ ಬೀನ್. ಈ ಅಡ್ವಾನ್ಸ್ಡ್ ಯೂಸೇಜ್ ಅನ್ನ ನಾವು ನೆಕ್ಸ್ಟ್ ಲೆಸನ್ ಅಲ್ಲಿ ನೋಡೋಣ. ಓಕೆನಾ, ಈ ಲೆಸನ್ ಅಲ್ಲಿ ನಾವು ನೋಡಿದ್ದು ಜಸ್ಟ್ ಬೇಸಿಕ್ ಅಷ್ಟೇ ಮಾಡೆಲ್ ವರ್ಬ್ಸ್ ನ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿ ಇದೆ, ಅಂದ್ರೆ ಶಾರ್ಟ್ ಸ್ಟೋರಿ ಇದೆ. ಮೊದಲು ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಬೇಕು. ಸ್ಟೋರಿ ನೋಡಿ, ಅ ಕ್ಯಾಂಪಿಂಗ್ ಟ್ರಿಪ್ ಅಡ್ವೆಂಚರ್, ಟ್ರಿಪ್ಗೆ ಹೋಗಿರೋದು. ಲಾಸ್ಟ್ ವೀಕೆಂಡ್ ರವಿ ಅಂಡ್ ಹಿಸ್ ಫ್ರೆಂಡ್ಸ್ ಡಿಸೈಡೆಡ್ ಟು ಗೋ ಕ್ಯಾಂಪಿಂಗ್. ಕಳೆದ ವೀಕೆಂಡ್ ಅಲ್ಲಿ ರವಿ ಮತ್ತು ಅವನ ಫ್ರೆಂಡ್ಸ್ ಕ್ಯಾಂಪಿಂಗ್ ಹೋಗೋದಕ್ಕೆ ಡಿಸೈಡ್ ಮಾಡಿದ್ರು. ರವಿ ಸೆಡ್ ವಿ ಶುಡ್ ಲೀವ್ ಅರ್ಲಿ ಟು ಫೈಂಡ್ ಅ ಗುಡ್ ಸ್ಪಾಟ್. ರವಿ ಏನ್ ಹೇಳ್ತಾನೆ? ವಿ ಶುಡ್ ಲೀವ್ ಅರ್ಲಿ, ನಾವು ಬೇಗ ಹೊರಡಬೇಕು. ಟು ಫೈಂಡ್ ಅ ಗುಡ್ ಸ್ಪಾಟ್, ಒಂದು ಒಳ್ಳೆ ಜಾಗನ ಹುಡ್ಕೋದಕ್ಕೆ ನಾವು ಬೇಗ ಹೊರಡಬೇಕು ಅಂತ ರವಿ ಸಜೆಷನ್ ಅನ್ನು ಕೊಡ್ತಾನೆ. ಎವ್ರಿ ಒನ್ ಅಗ್ರೀಡ್, ಎಲ್ಲರೂ ಒಪ್ಕೋತಾರೆ. ಹಿಸ್ ಫ್ರೆಂಡ್ ರಾಧಾ ಆಸ್ಕ್ಡ್, ಅವನ ಫ್ರೆಂಡ್ ರಾಧಾ ಕೇಳ್ತಾಳೆ, ಕ್ಯಾನ್ ವಿ ಬ್ರಿಂಗ್ ಸ್ನ್ಯಾಕ್ಸ್ ಅಂಡ್ ಗೇಮ್ಸ್, ನಾವು ಸ್ನ್ಯಾಕ್ಸ್ ಅನ್ನ ಮತ್ತೆ ಗೇಮ್ಸ್ ಅನ್ನ ತರಬಹುದಾ. ರವಿ ರಿಪ್ಲೈಡ್, ಆಫ್ ಕೋರ್ಸ್ ವಿ ಕ್ಯಾನ್ ಬ್ರಿಂಗ್ ದೋಸ್, ವಿ ಮೈಟ್ ಆಲ್ಸೋ ನೀಡ್ ಬ್ಲಾಂಕೆಟ್ಸ್ ಬಿಕಾಸ್ ಇಟ್ ಮೇ ಗೆಟ್ ಕೋಲ್ಡ್ ಎಟ್ ನೈಟ್. ಖಂಡಿತ ನಾವು ಅದನ್ನು ತರಬಹುದು. ವಿ ಮೈಟ್ ಆಲ್ಸೋ ನೀಡ್ ಬ್ಲಾಂಕೆಟ್ಸ್, ನಮಗೆ ಬ್ಲಾಂಕೆಟ್ಸ್ ಕೂಡ ಬೇಕಾಗಬಹುದು. ಬಿಕಾಸ್ ಇಟ್ ಮೇ ಗೆಟ್ ಕೋಲ್ಡ್ ಎಟ್ ನೈಟ್, ಯಾಕಂದ್ರೆ ರಾತ್ರಿ ಚಳಿ ಆಗಬಹುದು. ಈ ಸಾಧ್ಯತೆ ಇರೋದ್ರಿಂದ ನಮಗೆ ಬ್ಲಾಂಕೆಟ್ಸ್ ಕೂಡ ಬೇಕಾಗಬಹುದು ಅಂತ ರವಿ ಹೇಳ್ತಾನೆ. ವೆನ್ ದೇ ರೀಚ್ ದ ಕ್ಯಾಂಪ್ ಸೈಟ್, ರವಿ ಸೆಡ್ ವಿ ವಿಲ್ ಸೆಟ್ ಅಪ್ ದ ಟೆಂಟ್ಸ್ ಫಸ್ಟ್. ಅವರು ಆ ಜಾಗಕ್ಕೆ ರೀಚ್ ಆದಾಗ, ಕ್ಯಾಂಪ್ ಸೈಟ್ಗೆ ರೀಚ್ ಆದಾಗ ರವಿ ಏನ್ ಹೇಳ್ತಾನೆ? ವಿ ವಿಲ್ ಸೆಟ್ ಅಪ್ ದ ಟೆಂಟ್ಸ್ ಫಸ್ಟ್, ನಾವು ಮೊದಲು ಟೆಂಟ್ ಅನ್ನು ಹಾಕ್ತೀವಿ ಅಂತ ರವಿ ಹೇಳ್ತಾನೆ. ರಾಧಾ ಆಡೆಡ್ ಯು ಶುಡ್ ಹೆಲ್ಪ್ ಮಿ ವಿತ್ ದಿಸ್ ಟೆಂಟ್ ಪೋಲ್. ರಾಧಾ ಏನ್ ಹೇಳ್ತಾಳೆ ಆಗ? ಯು ಶುಡ್ ಹೆಲ್ಪ್ ಮಿ ವಿತ್ ದಿಸ್ ಟೆಂಟ್ ಪೋಲ್,
ಆ ಟೆಂಟ್ ಪೋಲ್ ಅನ್ನ ಹಾಕೋದಕ್ಕೆ ನೀನ್ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾಳೆ. ರವಿ ಜೋಕ್ಡ್, ಇಫ್ ಐ ವರ್ ಸ್ಟ್ರಾಂಗರ್ ಐ ಕುಡ್ ಫಿನಿಶ್ ದಿಸ್ ಫಾಸ್ಟರ್. ರವಿ ಏನಂತ ಜೋಕ್ ಮಾಡ್ತಾನೆ, ಇಫ್ ಐ ವರ್ ಸ್ಟ್ರಾಂಗರ್, ನಾನೇನಾದ್ರೂ ಸ್ಟ್ರಾಂಗ್ ಇದ್ರೆ ಐ ಕುಡ್ ಫಿನಿಶ್ ದಿಸ್ ಫಾಸ್ಟರ್, ನಾನು ಇದನ್ನ ಬೇಗ ಮುಗಿಸಬಹುದಿತ್ತು, ಫಿನಿಶ್ ಮಾಡಬಹುದಿತ್ತು. ರವಿ ಈ ತರ ಜೋಕ್ ಮಾಡ್ತಾನೆ. ಇಲ್ಲಿ ನೋಡಿ, ಐ ಕುಡ್ ಫಿನಿಶ್ ದಿಸ್ ಫಾಸ್ಟರ್, ಹಾಗಾಗಿ ಇದನ್ನ ನಾನು ಬೇಗ ಮುಗಿಸಬಹುದಿತ್ತು. ಅದೇ ಇಲ್ಲಿ ವುಡ್ ಬಂದಿದ್ರೆ, ಇಫ್ ಐ ವರ್ ಸ್ಟ್ರಾಂಗರ್, ನಾನೇನಾದ್ರೂ ಸ್ಟ್ರಾಂಗ್ ಇದ್ರೆ ಐ ವುಡ್ ಫಿನಿಶ್ ದಿಸ್ ಫಾಸ್ಟರ್, ನಾನು ಇದನ್ನ ಬೇಗ ಮುಗಿಸ್ತಿದ್ದೆ, ಫಿನಿಶ್ ಮಾಡ್ತಿದ್ದೆ, ಈ ತರ ಅರ್ಥ ಕೊಡುತ್ತೆ. ಕುಡ್ ಬಂದಿದ್ದಕ್ಕೆ ಫಿನಿಶ್ ಮಾಡಬಹುದಿತ್ತು, ವುಡ್ ಫಿನಿಶ್ ಅಂತ ಬಂದಿದ್ರೆ ನಾನು ಇದನ್ನ ಫಿನಿಶ್ ಮಾಡ್ತಿದ್ದೆ. ನೆಕ್ಸ್ಟ್ ನೋಡಿ, ಎಟ್ ನೈಟ್ ದೇ ಲೀಟ್ ಅ ಕ್ಯಾಂಪ್ ಫೈರ್, ರಾತ್ರಿ ಅವರು ಬೆಂಕಿಯನ್ನು ಹಚ್ತಾರೆ, ಅಂದ್ರೆ ಕ್ಯಾಂಪ್ ಫೈರ್. ರವಿ ಸೆಡ್, ವಿ ಮಸ್ಟ್ ಬಿ ಕೇರ್ಫುಲ್ ವಿತ್ ದ ಫೈರ್. ರವಿ ಏನ್ ಹೇಳ್ತಾನೆ, ನಾವು ಈ ಬೆಂಕಿ ಜೊತೆ ಕೇರ್ಫುಲ್ ಆಗಿರ್ಬೇಕು. ರಾಧಾ ಲಾಫ್ಡ್ ಅಂಡ್ ಸೆಡ್, ಡೋಂಟ್ ವರಿ ಐ ವಿಲ್ ಕೀಪ್ ಎನ್ ಐ ಆನ್ ಇಟ್. ರಾಧಾ ಆಗ ನಗ್ತಾ ಏನ್ ಹೇಳ್ತಾಳೆ, ಹೆದರ್ಬೇಡ, ನಾನು ಒಂದು ಕಣ್ಣಿಟ್ಟಿರ್ತೀನಿ ಇದ್ರ ಮೇಲೆ ಅಂತ, ಅಂದ್ರೆ ನಾನು ನೋಡ್ತಾ ಇರ್ತೀನಿ, ವಾಚ್ ಮಾಡ್ತಾ ಇರ್ತೀನಿ ಅಂತ. ರವಿ ಆಸ್ಕ್ಡ್, ವುಡ್ ಯು ಲೈಕ್ ಸಮ್ ಮಾರ್ಶ್ ಮೆಲೋಸ್? ರಾಧಾ ಸ್ಮೈಲ್ಡ್ ಅಂಡ್ ಸೆಡ್, ಐ ವುಡ್ ಲವ್ ಸಮ್. ರವಿ ಏನ್ ಕೇಳ್ತಾನೆ ರಾಧಾಳಿಗೆ, ವುಡ್ ಯು ಲೈಕ್ ಸಮ್ ಮಾರ್ಶ್ ಮೆಲೋಸ್? ಮಾರ್ಶ್ ಮೆಲೋಸ್ ತಗೋತೀಯಾ ನೀನು, ಅಥವಾ ಮಾರ್ಶ್ ಮೆಲೋಸ್ ಬೇಕಾ ನಿನಗೆ? ಆಗ ರಾಧಾ ಏನ್ ಹೇಳ್ತಾಳೆ, ಐ ವುಡ್ ಲವ್ ಸಮ್, ಸ್ವಲ್ಪ ಬೇಕು ನನಗೆ. ವುಡ್ ಬಂದಿದೆ ಅಂದ್ರೆ ತುಂಬಾ ಪೊಲೈಟ್ ಆಗಿ ಕೇಳೋದು. ಆಸ್ ದೇ ವರ್ ಚಾಟಿಂಗ್, ರವಿ ಸೆಡ್, ವಿ ಮೇ ಹಿಯರ್ ಸಮ್ ಅನಿಮಲ್ಸ್ ಎಟ್ ನೈಟ್ ಬಟ್ ವಿ ಶುಡ್ ನಾಟ್ ಪ್ಯಾನಿಕ್. ಮಾತಾಡ್ತಾ ಇರುವಾಗ ರವಿ ಹೇಳ್ತಾನೆ, ರಾತ್ರಿ ನಮಗೆ ಪ್ರಾಣಿಗಳ ಸದ್ದು ಕೇಳಿಸಬಹುದು, ಬಟ್ ವಿ ಶುಡ್ ನಾಟ್ ಪ್ಯಾನಿಕ್, ನಾವು ಹೆದರ್ಕೋಬಾರ್ದು, ಪ್ಯಾನಿಕ್ ಆಗಬಾರ್ದು. ರಾಧಾ ಆಸ್ಕ್ಡ್, ಕುಡ್ ಇಟ್ ಬಿ ಡೇಂಜರಸ್? ಡೇಂಜರಸ್ ಆಗಿರ್ಬೋದು ಅದು ಅಂತ ರಾಧಾ ಕೇಳ್ತಾಳೆ. ರವಿ ರಿಪ್ಲೈಡ್, ಇಟ್ ಮೈಟ್ ಬಿ, ಆಗಿರ್ಬೋದು, ಬಟ್ ವಿ ಕ್ಯಾನ್ ಸ್ಟೇ ಸೇಫ್ ಇಫ್ ವಿ ಸ್ಟಿಕ್ ಟುಗೆದರ್. ಡೇಂಜರಸ್ ಆಗಿರ್ಬೋದು, ಆದ್ರೆ ನಾವು ಒಟ್ಟಿಗೆ ಇದ್ರೆ ಸೇಫ್ ಆಗಿರ್ಬೋದು ಅಂತ ರವಿ ಹೇಳ್ತಾನೆ. ಬಿಫೋರ್ ಗೋಯಿಂಗ್ ಟು ಬೆಡ್, ರವಿ ರಿಮೈಂಡೆಡ್ ಎವ್ರಿ ಒನ್, ವಿ ಶುಡ್ ವೇಕ್ ಅಪ್ ಅರ್ಲಿ ಟು ವಾಚ್ ದ ಸನ್ರೈಸ್. ಮಲಗೋದಕ್ಕೆ ಮುಂಚೆ ರವಿ ಎಲ್ರಿಗೂ ನೆನಪಿಸ್ತಾನೆ, ವಿ ಶುಡ್ ವೇಕ್ ಅಪ್ ಅರ್ಲಿ, ನಾವು ಬೇಗ ಹೇಳ್ಬೇಕು, ಟು ವಾಚ್ ದ ಸನ್ರೈಸ್. ಸನ್ರೈಸ್ ಅಂದ್ರೆ ಸೂರ್ಯೋದಯವನ್ನು ನೋಡೋದಕ್ಕೆ ನಾವು ಬೇಗ ಹೇಳ್ಬೇಕು ಅಂತ ಅವರಿಗೆ ನೆನಪಿಸ್ತಾನೆ. ಇನ್ ದ ಮಾರ್ನಿಂಗ್ ದ ಗ್ರೂಪ್ ಎಂಜಾಯ್ಡ್ ದ ಬ್ಯೂಟಿಫುಲ್ ಸನ್ರೈಸ್. ಬೆಳಿಗ್ಗೆ ಅವರು ಆ ಸೂರ್ಯೋದಯವನ್ನ ಎಂಜಾಯ್ ಮಾಡ್ತಾರೆ. ರಾಧಾ ಸೈಡ್, ವಿ ಮಸ್ಟ್ ಪ್ಲಾನ್ ಅನದರ್ ಕ್ಯಾಂಪಿಂಗ್ ಟ್ರಿಪ್ ಸೂನ್, ದಿಸ್ ವಾಸ್ ಅಮೇಜಿಂಗ್. ಇದು ತುಂಬಾ ಚೆನ್ನಾಗಿತ್ತು, ನಾವು ಆದಷ್ಟು ಬೇಗ ಇನ್ನೊಂದು ಕ್ಯಾಂಪಿಂಗ್ ನ ಪ್ಲಾನ್ ಮಾಡಲೇಬೇಕು ಅಂತ ರಾಧಾ ಹೇಳ್ತಾಳೆ. ರವಿ ಅಗ್ರೀಡ್, ಎಸ್ ವಿ ಶುಡ್ ಡೂ ದಿಸ್ ಮೋರ್ ಆಫ್ಟನ್. ಇದನ್ನ ಆಫನ್ ಅಂತಾನು ಹೇಳ್ಬೋದು, ಆಫ್ಟನ್ ಅಂತಾನು ಕೂಡ ಹೇಳ್ಬೋದು. ರವಿ ಅದಕ್ಕೆ ಒಪ್ಕೋತಾನೆ, ಎಸ್ ವಿ ಶುಡ್ ಡೂ ದಿಸ್ ಮೋರ್ ಆಫ್ಟನ್, ನಾವು ಆಗಾಗ ಈ ತರ ಕ್ಯಾಂಪ್ ಅನ್ನ ಮಾಡ್ತಿರ್ಬೇಕು ಅಂತ ರವಿ ರಾಧಾ ಹೇಳೋದಕ್ಕೆ ಒಪ್ಕೋತಾನೆ. ಅರ್ಥ ಆಯ್ತಲ್ವಾ ಸ್ಟೋರಿಯ ಮೀನಿಂಗ್? ಸಿಂಪಲ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬಾ ಮಾಡೆಲ್ ವರ್ಬ್ಸ್ ಯೂಸ್ ಆಗಿದೆ ಇಲ್ಲಿ, ಮಸ್ಟ್, ವುಡ್, ಕ್ಯಾನ್, ಕುಡ್, ಈ ತರ. ಸೊ ಈ ಸ್ಟೋರಿಯನ್ನ ಕಲಿಯೋದ್ರಿಂದ ನಿಮ್ಗೆ ಮಾಡೆಲ್ ವರ್ಬ್ಸ್ ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಇದರ ಅಡ್ವಾನ್ಸ್ಡ್ ಯೂಸೇಜ್ ಏನಿದೆಯೋ ಅದನ್ನ ನೆಕ್ಸ್ಟ್ ಲೆಸನ್ ಅಲ್ಲಿ ನೋಡೋಣ. ಆದಷ್ಟು ಬೇಗ ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.